ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ ಫಾರ್ ದ ಲೇಟ್ ಅಪ್ಲೋಡಿಂಗ್. ಯಾಕೆ ಅಂತ ಹೇಳ್ತಾ ಇದ್ದರೆ, ನನ್ನ ತಂಗಿ ಮದುವೆ ಮುಗಿದು 3-4 ದಿನ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ಮದುವೆ ಅಲ್ಲಿ ಓಡಾಡಿ ಫುಲ್ ಟಯರ್ಡ್ ಆಗಿ ಹುಷಾರಿಲ್ದಂಗಾಗಿ ನನ್ನ ವಾಯ್ಸು ಇವಾಗೂ ಕೂಡ ಸರಿ ಇಲ್ಲ. ಬಟ್ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಈಗ ಒಂದೊಂದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಮದುವೆ ವಿಡಿಯೋ ಅಂತ ಹೇಳ್ತಾರೆ, ಬೇರೆ ಏನೋ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ, ಇದು ನಾವು ನನ್ನ ತಂಗಿ ಮದುವೆ ಮುಗ್ದು ನೆಕ್ಸ್ಟ್ ಮಂತೇನೆ ನಾವು ಮನೆ ಖಾಲಿ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಬೇರೆ ಮನೆ ನೋಡಿದ್ದೀವಿ. ಇದು ಮನೆ ಹಾಲುಗ್ಸೋ ಶಾಸ್ತ್ರ ಮಾಡ್ತಾಯಿದ್ದೀವಿ. ಇವತ್ತು ಶುಕ್ರವಾರ, ತುಂಬ ಚೆನ್ನಾಗಿದೆ ದಿನ ಅಂತ ಹೇಳಿಬಿಟ್ಟು ಶುಕ್ರವಾರ ದಿನ ಹಾಲು ಉಕ್ಕಿಸ್ತಾ ಇದ್ದೀವಿ. ಅಂದರೆ ನನ್ನ ತಂಗಿ ಮದುವೆ ಹಿಂದಿನ ದಿನದ ಶಾಸ್ತ್ರ ಇದು. ಹಾಗೆ ಮದುವೆ ಶಾಸ್ತ್ರ ಕೂಡ ಇವತ್ತೇ ಫಸ್ಟ್ ಶಾಸ್ತ್ರನ ಶುರು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ದಿನ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ನಾವೆಲ್ಲ ಕ್ಲೀನ್ ಮಾಡಿ, ಹಾಗೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ಬೆಳಗ್ಗೆ 6 ಗಂಟೆಗೇ ನಾವು ಹಾಲು ಉಕ್ಕಿಸ್ತಾ ಇದ್ದೀವಿ. ದಿನ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಎಲ್ಲ ಬಂದು ದೇವ್ರಿಗೆಲ್ಲ ರೆಡಿ ಮಾಡ್ತಾಯಿದ್ವಿ. ಬಂದು ಫಸ್ಟ್ ಕಸ ಗುಡಿಸಿ ಮನೆ ಒರೆಸಿ, ಹಾಗೆ ಹಸುವಿನ ಗಂಜಲ ಎಲ್ಲ ಹಾಕಿ ಮನೆಯಲ್ಲಿ, ಆನಂತರ ಒಂದು ದೇವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಗಣೇಶ ಹಾಗೂ ಮನೆ ದೇವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವ್ರನ್ನ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು. ಹಾಲುಗ್ಸೋ ಶಾಸ್ತ್ರ ಮಾಡಬೇಕಾದ್ರೆ ಏನೇನು ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ, ನವಧಾನ್ಯಗಳು ಹಾಗೆ ಮುದ್ದೆ ಕಡ್ಡಿ ಎಲ್ಲ ತೊಗೊಂಡೋಗ್ಬೇಕು ಅಂತ ನಮ್ಗೆ ಯಾರೋ ಹೇಳಿದ್ರು. ನಾವು ತುಂಬ ವರ್ಷಗಳಿಂದ ಇದೇ ರೀತಿ ಮಾಡ್ಕೊಂಬರ್ತಾ ಇರೋದು. ನಮ್ಮಮ್ಮವರು ಕೂಡ ಮನೆ ಖಾಲಿ ಮಾಡ್ತಾಯಿದ್ದಾರೆ. ಅವರು ಕೂಡ ನೆಕ್ಸ್ಟ್ ಮತ್ತೆ ಖಾಲಿ ಮಾಡ್ತಾಯಿದ್ದಾರೆ. ನಾವು ನನ್ನ ತಂಗಿ ಮದುವೆಗೋಸ್ಕರ ಒಂದೇ ಬಿಲ್ಡಿಂಗಲ್ಲಿ ಇದ್ದಿದ್ದು. ಅಂದರೆ ಅವರು 2nd ಫ್ಲೋರಲ್ಲಿ, ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದಿದ್ದು. ಈಗ ಇಬ್ಬರು ಕೂಡ ಒಟ್ಟಿಗೆ ಮನೆ ಖಾಲಿ ಮಾಡ್ತಾಯಿದ್ದೀವಿ. ನಮ್ಮಮ್ಮವರು ಲಾಸ್ಟ್ ಫ್ರೈಡೇನೇ ಹಾಲುಗ್ಸಿ ಎಲ್ಲ ಶಾಸ್ತ್ರ ಮಾಡಿ ಮುಗಿಸಿದ್ದಾರೆ. ನಾವು ಇವತ್ತು ಹಾಲುಗ್ಸ್ತಾ ಇದ್ದೀವಿ. ದೇವ್ರ ಪೂಜೆ ಎಲ್ಲ ಆದಮೇಲೆ ಒಲೆಗೂ ಕೂಡ ಒಲೆ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಒಲೆಗೂ ಕೂಡ ಪೂಜೆ ಮಾಡಿ ಹಾಲುಗ್ಸ್ತಾ ಇದ್ದೀವಿ. ನಾವು ಇದೇ ರೀತಿ ಮಾಡುವಂಥದ್ದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಹಾಲು ಉಕ್ತಾ ಇದೆ, ನಮಗೆ ತುಂಬ ಖುಷಿ ಅನ್ನಿಸ್ತು. ಈ ಥರ ಹಾಲು ಉಕ್ಕಿ ಹರಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಟೆರೆಸ್ ಎಲ್ಲ ನೋಡೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಟೆರೆಸ್ ನೋಡಿರಲಿಲ್ಲ ನಾನು, ಸೊ ಅದಕ್ಕೋಸ್ಕರ ಟೆರೆಸ್ ನೋಡೋದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಟೆರೆಸ್ಸು ಚಿಕ್ಕದಾಗಿದೆ, ಎಲ್ಲ ವಾಟರ್ ಕ್ಯಾನು ಹಾಗೆ ಸೋಲಾರ್ ಎಲ್ಲ ಇಟ್ಟಿದ್ದಾರೆ. ಓಕೆ, ನಮ್ಗೆ ಮೇಲೆ ಏನೂ ಕೆಲಸ ಇಲ್ಲ ಅಲ್ಲ, ಟೆರೆಸ್ ಅಷ್ಟೇ ಸಾಕಾಗುತ್ತೆ. ತೆಂಗಿನಕಾಯಲ್ಲಿ ಹೂ ಬಂದಿದೆ. ನಂತರ ನನ್ನ ತಂಗಿ ಹತ್ರ ಮೊದಲನೇ ಶಾಸ್ತ್ರನ ಶುರು ಮಾಡ್ತಾಯಿದ್ದೀವಿ. ಮದುವೆದು ಚಪ್ರ ಶಾಸ್ತ್ರ ಅಂಥೇಳಿ, ಚಪ್ರ ಕಂಬ ಉಣೋ ಅಂಥದ್ದು ಹೇಳ್ತಾರೆ. ಈ ಚಪ್ರ ಕಂಬ ಉಣೋ ಅಂಥದ್ದೇ ಮೊದಲನೇ ಹೆಜ್ಜೆ ಕೂಡ. ಹಾಗೆ ಚಪ್ರ ಹಾಕಿದಷ್ಟೇ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಫುಲ್ ಚಪ್ರನ ನಾವು ನೆಕ್ಸ್ಟ್ ಡೇ ಹಾಕ್ತೀವಿ. ಇದನ್ನು ಒಂದು ಕಂಬ ಉಣಿಸ್ಬಿಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಾಗೆ ಅಂಗದಾರ ಇಟ್ಟು ಹಾಗೆ ಹೂವೆಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ನಾವು ಮದುವೆ ತಾಳಿ ಕಟ್ಟೋ ಟೈಮ್ಗೆ 3 ದಿನ ಆಗಿರಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡಿಸ್ತೀವಿ. ಮೊದಲನೇದಾಗಿ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ವಿಘ್ನೇಶ್ವರನ ಇಟ್ಬಿಟ್ಟು ಗಣೇಶನ ಪೂಜೆ ಮಾಡಬೇಕು ಅನ್ನೋದು ಪದ್ಧತಿ. ಅದೇ ರೀತಿ ನಾವು ಕೂಡ ಸಣ್ಣದಾಗಿ ಚಿಕ್ಕ ಗಣೇಶನ ಇಟ್ಬಿಟ್ಟು ಅಲ್ಲಿ ಪೂಜೆನ ಮಾಡಿಸ್ತಾಯಿದ್ವಿ. ಪೂಜೆ ಮಾಡಿದ ನಂತರ ಸ್ವೀಟ್ ತಿನ್ನಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಏನು ಸ್ವೀಟ್ ತಿನ್ನೋದು ಅಂತ ಹೇಳಿ ಸಕ್ಕರೆ ಹಾಗೂ ಕಡಲೆಪಪ್ಪನ್ನ ಪ್ರಸಾದವಾಗಿ ಕೊಡ್ತಾಯಿದ್ದಾರೆ. ಎಲ್ಲರೂ ಕೂಡ ಪ್ರಸಾದ ತಗೊಂಡು ಎಲ್ಲಿ ಮಾಡಿಕೊಂಡು ನನ್ನ ತಂಗಿನ ತಿಂತಾರೆ. ಇವರು ನಮ್ಮ ಅಜ್ಜಿ, ಅಂದರೆ ನಮ್ಮ ಅಮ್ಮವರ ಅಮ್ಮ ಅವರು. ಆ ನಂತರ ಪೂಜೆ ಮುಗಿಸಿ ನಂತರ ಏನು ಟೈಮ್ ಇಲ್ಲ ಅನ್ನೋ ಕಾರಣ ಬೇಗ ಬ್ಯಾಗ್ನ ಪ್ಯಾಕ್ ಮಾಡ್ತಾಯಿದ್ದೀವಿ. ಬಟ್ಟೆ ಎಲ್ಲ ಬೇಗ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ, ಬೇರೆ ಎಲ್ಲ. ಇನ್ನೂ ಸ್ವಲ್ಪ ಮಿಕ್ಕಿರೋ ಅಂಥದ್ದು ಇವತ್ತು ಎಲ್ಲ ಬ್ಯಾಗ್ನ ಪ್ಯಾಕ್ ಮಾಡ್ತಾಯಿದ್ದೀವಿ. ನನಗೂ ನನ್ನ ಮಗಳಿಗೂ ಬೇಕಿರೋ ಅಂಥದ್ದು, ಬೇರೆ ಮದುವೆ ಹೆಣ್ಣಿಗೆ ಮದುವೆ ಗಂಡಿಗೆ ಬೇಕಿರೋ ಅಂಥದ್ದು, ಹಾಗೆ ಮದುವೆ ಶಾಸ್ತ್ರಕ್ಕೆ ಏನೇನು ಬಟ್ಟೆ ಬೇಕಾಗುತ್ತೆ ಎಲ್ಲ ಕೂಡ ಪ್ಯಾಕ್ ಆಗಿ ಹೋಗಿದೆ.
ಕೊನೆಯದಾಗಿ ನಾನು ಬೇಕಿರೋ ಸ್ವಲ್ಪ ಜ್ಯುವೆಲರೀಸ್ನ ಪ್ಯಾಕ್ ಮಾಡ್ತಾಯಿದ್ದೀವಿ. ಆನಂತರ ಮಧ್ಯಾಹ್ನ 1 ಗಂಟೆ 1:30 ನಾವು ಮೆಹಂದಿ ಶಾಸ್ತ್ರನ ಶುರು ಮಾಡ್ಕೊತಾ ಇದ್ದೀವಿ. ನಾವು ದೊಡ್ಡ ಸಾಹುಕಾರಗಳು ಮಾಡೋ ಥರ ಎಲ್ಲ ಮೆಹಂದಿ ಶಾಸ್ತ್ರನೆಲ್ಲ ಮಾಡ್ತಾಯಿಲ್ಲ. ನಾವು ಒಂದು ಪ್ಲೇಟಲ್ಲಿ ಮೆಹಂದಿನೆಲ್ಲ ಇಟ್ಟು ಹೂವು ಇಟ್ಟು ಒಂದು ಚಿಕ್ಕದಾಗಿ ನಮ್ಮ ಖುಷಿಗೋಸ್ಕರ ಈ ರೀತಿ ರೆಡಿ ಮಾಡಿಕೊಂಡು ಮೆಹಂದಿ ಶಾಸ್ತ್ರನ ಶುರು ಮಾಡ್ತಾಯಿದ್ದೀವಿ. ಇವರು ಬಂದ್ಬಿಟ್ಟು ನನ್ನ ತಂಗಿ ಫ್ರೆಂಡು ಲಾವಣ್ಯ ಅಂಥೇಳಿ. ಇವಳು ಮೆಹಂದಿನ ಹಾಕ್ತಾಳೆ, ತುಂಬ ಚೆನ್ನಾಗಿ ಹಾಕ್ತಾಳೆ. ನಮಗೂ ತುಂಬ ಫಂಕ್ಷನ್ಸ್ಗೆ ಇವಳೇ ಹಾಕಿರೋದು, ತುಂಬ ಪ್ರೊಫೆಷ್ನಲಾಗಿ ಕೂಡ ಹಾಕ್ತಾಳೆ. ಬಟ್ ಇದೇ ಕೆಲಸ ಮಾಡ್ಕೊಂಡಿಲ್ಲ, ಅವಳು ಬೇರೆ ಥರ ಕೆಲಸ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ. ನೋಡಿ, ನೀವೇ ನೋಡ್ತಾ ಇದ್ದೀರಿ ಯಾವ ರೀತಿ ಹಾಕಿದ್ದಾಳೆ ಅಂತ. ಅವಳಿಗೆ 2 ಕೈ ಮೆಹಂದಿ ಮುಗಿದ್ಮೇಲೆ ನಂತರ ನಾನು ಹಾಕ್ಸ್ಕೊತಾ ಇದ್ದೀನಿ. ಹಾಕ್ಸ್ಕೊಂಡು 4 ಗಂಟೆ 5 ಗಂಟೆ ಕಾಲ ನಾವೇನು ಕೆಲಸ ಮಾಡೋ ಹೋಗಿಲ್ಲ. ಸೊ ಅದಕ್ಕೆ ಎಲ್ಲ ಮೊದಲೇ ಪ್ಯಾಕ್ ಮಾಡಿಟ್ಟು ಮೆಹಂದಿ ಹಾಕ್ಸ್ಕೊಳೋಕ್ಕೆ ಶುರು ಮಾಡ್ಕೊಂಡಿದ್ದು ನಾವು. ನಂದು ಕೂಡ ಒಂದು ಕೈಗೆ ಮುಗಿದಿದೆ, ಇನ್ನೊಂದು ಕೈ ಕೂಡ ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ. ನಾನು ತುಂಬ ವರ್ಷಗಳಾಗೋಗಿತ್ತು ಮೆಹಂದಿನ ಹಾಕ್ಸ್ಕೊಂಡು. ನನ್ನ ಶ್ರೀಮಂತದ ಟೈಮಲ್ಲಿ ಹಾಕ್ಸ್ಕೊಂಡಿದ್ದು ಮೆಹಂದಿ. ಆನಂತರ ನಮ್ಮ ಅಣ್ಣನ ಮದುವೆಯಲ್ಲಿ ಒಂದೇ ಒಂದು ಕೈಗೆ ಹಾಕ್ಸ್ಕೊಂಡಿದ್ದೆ, ಈಗ ಹಾಕ್ಸ್ಕೊತಾ ಇದ್ದೀನಿ ಅಷ್ಟೇ. ನನ್ನ ಮಗಳು ಕೂಡ 2 ಕೈಗೆ ಹಾಕ್ಸ್ಕೊಂಡಿದ್ದಾಳೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಅವಳಿಗೂ ಕೂಡ ನನಗೆ ಮೆಹಂದಿ ಅಂತ ಹಾಕ್ಸ್ಕೊಂಡಿದ್ದಾಳೆ ತುಂಬ ಇಷ್ಟಪಟ್ಟು. ಮದುವೆ ಹೆಣ್ಣಿಗೂ ಕೂಡ ಫುಲ್ ಕಂಪ್ಲೀಟ್ ಆಗಿದೆ, ನನಗೂ ಕೂಡ ಕಂಪ್ಲೀಟ್ ಆಗಿದೆ, ನನ್ನ ಮಗಳು ಕೂಡ ಕಂಪ್ಲೀಟ್ ಆಗಿದೆ. ನಂತರ ಈಗ ನೋಡಿ, ಅವಳು ಹಾಕ್ಸ್ಕೊಂಡು ಸ್ವಲ್ಪ ಹೊತ್ತಿಗೆ ತೊಳ್ಕೊಂಬಿಟ್ಟಿದ್ದಾಳೆ. ಮಕ್ಕಳು ತಡೆಯಲ್ಲ ಅಲ್ಲ, ಅದೊಂಥರ ಪೇಯ್ನ್ ಆಗುತ್ತೆ, ಒಣಗ್ತಾ ಒಂಥರ ಪೇಯ್ನ್ ಆಗುತ್ತಲ್ಲ. ಸೊ ಅದಕ್ಕೆ ಅವಳು ಬೇಗ ವಾಶ್ ಮಾಡ್ಕೊಬಿಟ್ಟಿದ್ದಾಳೆ. ನಂತರ ನಮ್ಮಮ್ಮ ಹಾಕ್ಸ್ಕೊತಾ ಇದ್ದಾರೆ, ಮದುವೆ ಹೆಣ್ಣಿನ ತಾಯಿ ಮೆಹಂದಿನ ಹಾಕ್ಸ್ಕೊತಾ ಇದ್ದಾರೆ. ಸಂಜೆ ಆಗ್ತಾ ಬಂತು, 5:30 ಆಗಿತ್ತು ಆಲ್ರೆಡಿ. ಸ್ವಲ್ಪ ಜನ ಮಾತ್ರ ನೆಂಟರು ಬಂದಿದ್ದಾರೆ, ಅಂದರೆ ನಮ್ಮ ಅಮ್ಮ ಅವರ ಅಕ್ಕ ತಂಗೀರು ಹಾಗೆ ಅವರ ಅಮ್ಮ ತಮ್ಮ ಅವ್ರು ಮಾತ್ರನೇ ಬಂದಿದ್ದು ಫ್ರೈಡೇ. ನೆಕ್ಸ್ಟ್ ಡೇ ಎಲ್ಲ ರಿಸೆಪ್ಷನ್ಗೆ ಬರ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್ ಬಾಯ್.